ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಪ್ರತಿದಿನ ದುನಿಯಾದಲ್ಲಿ ನಿಮಗಾಗಿ ವಿಶೇಷ ಸುದ್ದಿಯನ್ನು ಹೊತ್ತು ತರ್ತೀವಿ. ಇವತ್ತಿನ ದುನಿಯಾ ವಿಶೇಷ ಐನಾತಿ ಮಾವ. ಯತ್ರ ನಾರ್ಯಂತೂ ಪೂಜ್ಯಸ್ತೆ ತತ್ರ ರಮಂತೆ ದೇವತಃ. ಅಂದರೆ ಎಲ್ಲಿ ಸ್ತ್ರೀಗಳು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಅಷ್ಟೊಂದು ಗೌರವ ಇದೆ. ಆದರೆ ನಿಜಕ್ಕೂ ಬೇಸರ ತರಿಸುವಂಥದ್ದು ಇದೆಲ್ಲವೂ ಕೂಡ ಬರೀ ಬಾಯಿ ಮಾತಲ್ಲೇ ಉಳಿದು ಹೋಗಿದೆಯಾ ಅನ್ನುವಂಥದ್ದು. ಯಾಕೆಂದರೆ ನಾವು ಎಷ್ಟೇ ಹೇಳಿದ್ರೂ ಕೂಡ ಹೆಣ್ಣು ಅಬಲೆಯಲ್ಲ, ಸಬಲೆ ಆಗಿದ್ದಾಳೆ, ಪುರುಷರಿಗೆ ಸರಿ ಸಮಾನವಾಗಿ ಬೆಳೆದಿದ್ದಾಳೆ ಅಂತ ಎಷ್ಟೇ ಹೇಳಿದ್ರೂ ಕೂಡ ನಾವಿನ್ನು ಇರೋದು ಪುರುಷ ಪ್ರಧಾನ ಸಮಾಜದಲ್ಲಿ. ಹೌದು, ಹೆಣ್ಣು ಶಾಲೆ, ಕಾಲೇಜು, ಕಚೇರಿ ಪ್ರತಿಯೊಂದು ಹಂತದಲ್ಲೂ ಕೂಡ ಪುರುಷರ ಕಾಮದೃಷ್ಟಿಯಿಂದ ತಪ್ಪಿಸಿಕೊಳ್ಳೋಕೆ ಆಗೋದಿಲ್ಲ. ಇಷ್ಟೆಲ್ಲ ಪೀಠಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ? ನಿಜಕ್ಕೂ ಹೆಣ್ಣಿಗೆ ಹೇಳೋದು ಯೌವನ ಅನ್ನೋದು ಬರೀ ವರ ಅಲ್ಲ, ಶಾಪನು ಅಂತ. ಹೌದು, ಇಂಥದ್ದೇ ಒಂದು ಸಮಸ್ಯೆನ ಒಬ್ಬ ಮಹಿಳೆ ಎದುರಿಸ್ತಿದ್ದಾಳೆ. ಈ ಮಹಿಳೆಯ ಈ ಯಾತನೆಯ ಬಗ್ಗೆ ಕಥೆಯನ್ನು ತಿಳ್ಕೋಣ ಇವತ್ತಿನ ದುನಿಯಾ ವಿಶೇಷ ಐನಾತಿ ಮಾವ. ಈ ಬಗ್ಗೆ ಮಾತಾಡೋಕೆ ಖುದ್ದು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಖುದ್ದು ಚಿತ್ರ ಇದ್ದಾರೆ. ಚಿತ್ರ ಜೊತೆಗೆ ಸ್ಪಂದನ ಮಹಿಳಾ ಸಂಘಟನೆಯ ವೀಣಾವರಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿತ್ರ ಅವರೇ, ನಿಮ್ಮ ಸಮಸ್ಯೆ ನೋಡಿದಾಗ ಬಹಳಷ್ಟು ನೊಂದಿದ್ದೀರಿ ಅಂತ ಗೊತ್ತಾಗೇ ಆಗುತ್ತೆ. ನಿಜಕ್ಕೂ ಎಷ್ಟು ವರ್ಷ ಆಯ್ತು ನಿಮ್ಮದು ಮದುವೆ ಆಗಿ? 97 ಆಯಿತು ಮ್ಯಾಮ್. 97 ಆಯಿತು ಮದುವೆ. ಅವಾಗಿನಿಂದ ಮಾವ 2 ತಿಂಗಳಲ್ಲಿ ನಮ್ಮ ತಾಯಿ ಮನೆಗೆ ಕಳಿಸಿದ್ದಾನೆ. ಬಂದು ಹಿಡಿಕೊಳ್ಳೋದು ಆ ಥರ. ಗಂಡ ಏನೂ ಕೇಳಲ್ಲ. ಅವ್ರಿಗೆ 200 ರೂಪಾಯಿ ಕೊಟ್ಟು ಕಳಿಸ್ಬಿಡ್ತಾರೆ. ಗಂಡನಿಗೇನು ಕೆಲಸನೂ ಇಲ್ಲ, ಏನೂ ಇಲ್ಲ. ಅವಾಗ ಆಡಿಟರ್ ಅಂತ ಅಂದ್ಬಿಟ್ಟು ಮದುವೆ ಮಾಡಿದರು. ಇಲ್ಲಿ ಬಂದಾಗ ಮದುವೆ ಮಾಡ್ಕೊಂಡು ಬಂದಾಗ ಅವ್ನು ಏನು ಕೆಲಸ ಇಲ್ಲ, ಏನೂ ಇಲ್ಲ. ದಿನ ಒಂದು 200 ರೂಪಾಯಿ ಕೊಟ್ಟು ಕಳಿಸ್ಬಿಡ್ತಾನೆ. ಮನೆಯವ್ರಿಗೆ ಕಿಡ್ನಿ ಕಾಯಿಲೆ ಶುರು ಆಗಿದೆ ಯಾವಾಗಿಂದ? ಇವಾಗ 7 years ಬ್ಯಾಕ್ ಮ್ಯಾಮ್. 7 years ಆಗಿ ಇದೆ ಅವ್ರಿಗೆ. ಈಗ ಯಾವ ಸ್ಥಿತಿಯಲ್ಲಿ ಇದ್ದಾರೆ? ಡಯಾಲಿಸಿಸ್ ಮಾಡಿಸಲೇಬೇಕಾಗುತ್ತೆ? ಡಯಾಲಿಸಿಸ್ ಮಾಡ್ತಾನೆ ಬಂದಿದ್ದಾರೆ. ಇವಾಗ ಇಷ್ಟು ನಿನ್ನೆ ಕೂಡ ಮಾಡಿದ್ರು. 7 years ಆಗಿ ಮಾಡ್ತಾ ಬರ್ತಾರೆ. ಇವತ್ತು ಕೂಡ ಡಯಾಲಿಸಿಸ್ ಮಾಡಿಲ್ಲ ಅಂದ್ರೆ ಅವ್ರು ಇರಲ್ಲ. ಆ ಥರ ಪರಿಸ್ಥಿತಿ ಅವ್ರಿಗೆ ಇದೆ. ಹಾಗಾದ್ರೆ ನಿಮ್ಮ ಗಂಡನಿಂದ ಈಗ ಯಾವುದೇ ರೀತಿ ವರಮಾನ, ಆದಾಯ ಏನೂ ಇಲ್ಲ? ಏನು ಇಲ್ಲ ಮ್ಯಾಮ್. ಎಲ್ಲ ಅವ್ರ ಅಪ್ಪನ ದುಡಿಮೆಯಿಂದ ಎಲ್ಲ ಆಗಬೇಕು ಅವನಿಗೆ. ಎಲ್ಲನೂ ಅವ್ರ ಅಪ್ಪನ ಕೊಡೋದಿಲ್ಲ. ಒಂದು 10 ರೂಪಾಯಿ ಬೇಕಾದ್ರೂ ಅವನ ಅಪ್ಪನ ಹತ್ರ ಇಸ್ಕೋಬೇಕು. ಅವನೇ ಆ ಸ್ಥಿತಿಯಲ್ಲಿ ಇದ್ದಾನೆ. ನಮ್ಮನ್ನು ಹೋಗಿ ನೀನು ಕೇಳು, ನನ್ನ ಅಪ್ಪನ ಹತ್ರ ಕೇಳು ಅಂತಾನೆ. ನಾವು ಹೋಗಿ ಮನೆ ಖರ್ಚಿಗೆ ಕೇಳಿದ್ರೆ ನೀನು ಬರಬೇಕು, ನಾನು ಕೊಡ್ತೀನಿ ಅಂತ 50 ರೂಪಾಯಿ ತೋರಿಸ್ಬಿಟ್ಟು ಬಾ ಅನ್ನೋದು, 500 ರೂಪೀಸ್ ತೋರಿಸ್ಬಿಟ್ಟು ಬಾ ಅನ್ನೋದು. ಇಲ್ಲಾಂದ್ರೆ ನಿನ್ನ ಮನೆಗೆ ಹೋಗು, ಮಕ್ಕಳು ಕರ್ಕೊಂಡು ನಿನ್ನ ಮನೆಗೆ ಹೋಗು, ತಾಯಿ ಮನೆಗೆ ಹೋಗು ಅಂತ ಇದೆ. ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡೋದು. ಒಂದ್ಸತಿ ಆಯುಧ ಪೂಜೆವಾಗ ಮನೆಯಲ್ಲಿ ಜಗಳ, ಫೀಸ್ ಕಟ್ಟಬೇಕು, ಮಗಳಿಗೆ ಕೊಟ್ಟಿದ್ದಾರೆ, ಸ್ಲಿಪ್ ಕೊಟ್ಟಿದ್ದಾರೆ, ಸ್ಕೂಲಿಂದ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಕೇಳಿರೋದಕ್ಕೆ ನೀನು ಬಾ, ನಾನು ಕೊಡ್ತೀನಿ ಅಂತ ಹೇಳಿದ್ರು. ನಾನು ಬರಲ್ಲ ಅಂದ್ಬಿಟ್ಟು ಏನು ಮಾಡೋದು? ನಾನು ಅಪ್ಪನ ಕೈಲಿ ಕೇಳಿರೋದಕ್ಕೆ ಅವ್ರ ಕೈಲೂ ಆಗ್ತಿಲ್ಲ. ಅವರು ಏನೋ ಅವರು ಪೆನ್ಷನ್ ಬರೋದ್ರಿಂದ ಅವರು ತಿಂತಾ ಇದ್ದಾರೆ. ಅವ್ರ ಕೈಲೂ ಕೇಳಂಗಿಲ್ಲ. ಇವರೇ ಎಲ್ಲ ಕೊಡ್ಬೇಕಂತಂದ್ರೆ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾನೆ ಮ್ಯಾಮ್. ವೀಣಾ ಅವರು, ಎಲ್ಲೋ ಒಂದು ಕಡೆ ಈ ಘಟನೆಯನ್ನು ಇಡಿಯಾಗಿ ನೋಡಿದಾಗ ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ಎಷ್ಟು ಮುಖ್ಯ ಅಂತ ಅನ್ಸುತ್ತಲ್ವ? ನಿಜ ಹೌದು. ಫಸ್ಟ್ ನಾವು ತಂದೆ ತಾಯಿ ಮದುವೆ ಮಾಡಬೇಕಾದ್ರೆ ಫಸ್ಟ್ ಅವಳ ಕಾಲ ಮೇಲೆ ಹೆಣ್ಣು ನಿಂತ ನಂತರನೇ ಮದುವೆ ಮಾಡಬೇಕು. ಆವಾಗ ಈ ಥರ ಒಂದು ಪರಿಸ್ಥಿತಿ ಬಂದಾಗ ಫೇಸ್ ಮಾಡೋ ಅಂತ ಒಂದು ಕೆಪಾಸಿಟಿ ಬರುತ್ತೆ. ಅದರಿಂದ ಫಸ್ಟ್ ಸ್ಟೆಪ್ ಏನಂದರೆ ಒಂದು ಯಾವುದೋ ಒಂದು ಎಜುಕೇಷನ್ನು ಅಥವಾ ಏನೋ ಒಂದು ಕೈ ಕೆಲಸ ದುಡಿಯೋಕೆ ಒಂದು ದಾರಿ ಮಾಡಿದ ನಂತರನೇ ಮಕ್ಳಿಗೆ ಮದುವೆ ಮಾಡಿದ್ರೆ ಈ ಥರ ಸಿಚುವೇಶನಿಂದ ಒಂದು ಸ್ವಲ್ಪ ಬಚಾವ್ ಆಗ್ಬೋದು ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು ಅಂತ ಹೇಳ್ಬೋದು. ಚಿತ್ರ ಅವರೇ, 8 ವರ್ಷದಿಂದ ನೀವು ಇದನ್ನು ಸಹಿಸ್ಕೊಂಡು ಬಂದಿದ್ದೀರಾ. ಇನ್ನೊಂದು ದುರಂತ ಏನಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು. ಈ ವಯಸ್ಸಲ್ಲಿ ಆತ ಹೀಗೆ ಮಾಡಕ್ ಸಾಧ್ಯ ಇಲ್ಲ ಅಂತ ಪೊಲೀಸರು ಕೂಡ ನಂಬಿಲ್ಲ. ನಿಮ್ಮ ಹಸ್ಬೆಂಡ್ ಗೊತ್ತಮ್ಮ ಈ ವಿಷಯ? ಹಸ್ಬೆಂಡ್ಗೆ ಗೊತ್ತು ಮ್ಯಾಮ್. ಏನ್ ಹೇಳ್ತಾರೆ ಅವರು? ಕಿಡ್ನಿ ಫೇಲಿಯರ್ ಆದ್ಮೇಲೆ ಗೊತ್ತು. ಅಲ್ಲ, ಏನ್ ಹೇಳ್ತಾರೆ ಅವ್ರ ತಂದೆನೆ ಮಾಡ್ತಿದ್ದಾರೆ ಇಂಥ ಕೃತ್ಯ ಅಂದ್ರೆ? ಒಂದ್ಸತಿ ಬೈದ್ರು ಮ್ಯಾಮ್, ಅವ್ರನ್ನ ಬೈದ್ರು, ಈ ಥರ ನಡ್ಕೋಬಾರ್ದು ಅಂತ ಬಿಟ್ಟು ಬೈದ್ರು. ಒಂದು ಅವರಿಗೆ ತುಂಬ ಪ್ರಾಬ್ಲಮ್ ಆಗಿದೆ, ಜಾಂಡಿಸ್ ಬಂತು, ಮತ್ತು ತುಂಬ ಸೀರಿಯಸ್ ಆಗಿ ಲಾಸ್ಟ್ ಮಂತು ತುಂಬ ಇದಾಯಿತು, ಸೀರಿಯಸ್ ಆಗಾಯಿತು. ಆವಾಗ ಬಂದು ಅವ್ರಿಗೆ ನನ್ನ ಕೈಲಿ ಆಗಲ್ಲ, ನಾನು ಸತ್ತೋಗ್ಬಿಡ್ತೀನಿ, ಇವತ್ತು ಇರ್ತೀನೋ ಬಿಡ್ತೀನೋ, ನಾನು ಸತ್ತೋಗ್ಬಿಡ್ತೀನಿ, ನಾನು ಈ ಮ್ಯಾಟರ್ ನನ್ನಿಂದ ಸಾಲ್ವ್ ಮಾಡೋಕ್ಕಾಗಲ್ಲ, ಅವ್ರನಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ನಾನು ಇರ್ತೀನೋ ಬಿಡ್ತೀನೋ ನಾನು ದೇವರಿಗೆ ಗೊತ್ತು ಅಂತ ಅಂದ್ಬಿಟ್ಟು ಅವ್ರು ಎಸ್ಕೇಪ್ ಆಗೋಕ್ಕೆ ನೋಡ್ತಾರೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂದ್ರೆ ಏನರ್ಥ? ಈಗ ಒಂದ್ ರೀತಿ ನಡುನೀರಲ್ಲಿ ಕೈ ಬಿಟ್ಟಿದ್ದಾರೆ ಅಂತಾನೆ. ಹೌದು, ಅವ್ರಿಗೆ ಜವಾಬ್ದಾರಿ ಇರ್ಬೇಕು. ಕಾಯಿಲೆನೋ ಬೇರೆ ಎಲ್ಲ ದುಡಿಯಲ್ವಾ, ಅದೆಲ್ಲ ಬೇರೆ. ಸ್ಥಿತಿ ಬಂದಾಗ ತಂದೆಯಿಂದ ಅಲ್ಲ, ಅವನ ಎಸ್ಕೇಪ್ ಆಗ್ತಾ ಇದ್ದಾನೆ ಈ ಸಿಚುವೇಶನ್ ಇಂದ. ದುಡಿಯಕ್ಕೆ ಯೋಗ್ಯತೆ ಇಲ್ಲ ಅನ್ನೋದು ಒಂದನ್ನು ಇದು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂದ್ರೆ ಅದೆಷ್ಟು ಕೆಟ್ಟ ಅರ್ಥ. ಸ್ವಂತ ತಂದೆಗೆ ಮಂದೆ ಸೊಸೆ ಅಂದ್ರೆ ಮಗಳು ಸಮಾನ, ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂದ್ರೆ ಏನ್ ಅರ್ಥ? ಸಂಬಂಧಗಳಿಗೆ ಬೆಲೆನೇ ಉಳಿದಿಲ್ವಾ ಅಂತ. ಅತ್ತೆ ಮಾವ ಅಂದ್ರೆ ತಂದೆ ತಾಯಿ ಅಂತ ನೋಡ್ಬೇಕೀಗ. ಅಷ್ಟೇ ವಯಸ್ಸು ಆಗಿರುತ್ತೆ, ಅದೇ ಒಂದ್ ತಂದೆ ಸಮಾನವಾಗಿ ಇರ್ತಾರೆ. ಅಲ್ಲ, ನೀವೇ ನೋಡ್ದಂಗೆ ಎಷ್ಟೋ ಕಡೆ ಮಗಳನ್ನೇ ರೇಪ್ ಮಾಡಿರೋ ಇನ್ಸಿಡೆಂಟ್ ನಡೆದಿದೆ. ಹೌದು.
ಅದೇ ಟೋಟಲಾಗಿ ನೀವು ಹೇಳ್ದಂಗೆ ಸಂಬಂಧಗಳಿಗೆ ಬೆಲೆ ಇಲ್ಲ. ಎಲ್ಲ ಅಂದರೆ ಹೆಣ್ಣು ಅಂದರೆ ಒಂದು ಭೋಗದ ವಸ್ತು ಅನ್ನೋ ಒಂದೇ ಅಷ್ಟೇ, ಅದು ಒಂದೇ ವಿಷಯಕ್ಕೆ ಹೆಣ್ಣಿರೋದು ಅನ್ನೋಂಗೆ ಇವರೆಲ್ಲ ಯೋಚನೆ ಮಾಡ್ತಾರೆ ಅನಿಸುತ್ತೆ. ಅದರಿಂದನೇ ಸೊಸೆ, ಅದು ಮೊಮ್ಮಗಳ ವಯಸ್ಸು ಹೆಚ್ಚು ಕಡಿಮೆ ಅವಳಿಗೆ, ಮಗಳು ವಯಸ್ಸು ಅಲ್ಲ ಮೊಮ್ಮಗಳ ವಯಸ್ಸು ಅವ್ರಿಗೂ ಇವ್ರಿಗೂ ಕಂಪೇರ್ ಮಾಡಿ ನೋಡಿದ್ರೆ. ಆದ್ದರಿಂದ ಈಗ ನಾನು ಹೇಳೋದು ಮಾವೊಂದು ಒಂದೇ ಇದರಲ್ಲಿ ತಪ್ಪಲ್ಲ, ಅವ್ನು ತಪ್ಪಿಲ್ಲ ಅಂತಲ್ಲ, ಮತ್ತು ಅಷ್ಟೇ ಇವ ತಪ್ಪು ಗಂಡನ ಕಡೆಯಿಂದ ಆಗಿದೆ ಈ ವಿಷಯದಲ್ಲಿ. ಹೆಂಡತಿನ ರಕ್ಷಿಸಬೇಕಾದ್ರೆ ಅನಾರೋಗ್ಯದ ಸಮಸ್ಯೆನ ಮುಂದಿಟ್ಕೊಂಡು ಈಗ ತೀರಾ ಇಷ್ಟ ಅಸಹಾಯಕತೆನ ಪ್ರದರ್ಶಿಸಿದ್ರೆ ಹೇಗೆ ಅಂತ. 2 ಮಕ್ಕಳು ಮಾಡೋವಾಗ ಅವನಿಗೆ ಯೋಚನೆ ಇರಲಿಲ್ವಾ, ನಾನು ದುಡಿತಿಲ್ಲ ಇವಳು ಮುಂದೆ ಏನು ಯೋಚನೆ ಅಂತ. ನೀವು ಫಸ್ಟ್ ಟೈಮಿಂದ ಗಂಡನಿಗೆ ಹೇಳ್ಕೊಂಡು ಬಂದಿದ್ದೇನೆ ಅಷ್ಟು ಹೊಡೆದಿದ್ದೇನೆ ಮಾವನ, ಅವ್ರ ಮುಂದೆನೆ ಹೊಡೆದಿದ್ದೇನೆ. ನನ್ನ ಇದು ಮಾಡ್ತಾರೆ, ನೀವು ಹೊಡಿಬೇಡ ಅಂತ ಅಂದ್ಬಿಟ್ಟು ಮಾಡೋದು. ಸರಿ, ನಿಮ್ಮನೆ ಕಡೆಯಿಂದ ಎಲ್ಲ ಸಪೋರ್ಟ್ ಮಾಡ್ಲಿಲ್ವಾ? ನಮ್ಮ ಮನೆ ಕಡೆ ಬಂದು ಹೊಡಿದ್ರು ಇದು ನಿಮ್ಮ ಮಾವನ್ ಹೊಡೆದ್ರಾ? ಮಾವನ್ ಹೊಡಿದ್ರು, ಅವ್ರ ಮೇಲೇನು ತುಂಬಾ ಹೊಡಿದ್ಬಿಟ್ಟಿದ್ದಾರೆ ಎಲ್ಲ. ಅವ್ರ ಅಪ್ಪನ ಮೇಲೆ ನಮ್ಮ ಅಪ್ಪ ಎಲ್ರು ಬಂದ್ರು, ಎಲ್ರು 4 ಜನ ಕರ್ಕೊಂಡ್ ಬಂದು ಇದು ಮಾಡಿದ್ರು. ಆದ್ಮೇಲೆ ಸ್ವಲ್ಪ ಏನು ಮಾಡಿಲ್ಲ, ಸ್ವಲ್ಪ 14 ಇಯರ್ಸ್ ಆಗ್ತಿದೆ ಮದುವೆ ಆಗಿ, 7 ಇಯರ್ಸ್ ಈ ತರ ಇದು ಮಾಡ್ತಾ ಇದ್ದಾರೆ. ಇವಾಗ ಈ ಗಂಡನ್ಗೆ ಪ್ರಾಬ್ಲಮ್ 7 ಇಯರ್ಸ್ ಬ್ಯಾಕ್ ಬಂದಿರೋದು. 7 ಇಯರ್ಸ್ ಆಗಿ ಇದು ಸ್ವಲ್ಪ ಸ್ಟಾರ್ಟ್ ಆಗ್ತಾನೆ ಬರ್ತಾ ಇದೆ. ಇವಳು ನನ್ನಿಂದಲೇ ಡಿಪೆಂಡೆಂಟ್ ಆಗಿದ್ದಾರೆ. ಇವಳು ಏನು ಮಾಡಿದ್ರು ಈ ಸ್ಥಿತಿಯಲ್ಲೇ ಬಂದೇ ಬರ್ತಾಳೆ ಅಂತ ಅಂದ್ಬಿಟ್ಟು ಮಾಡ್ದ. ಇಷ್ಟು ದಿನ ನಾನು ಎದುರಿಸಿ ಪೊಲೀಸ್ನವರಿಗೆ, ಹಲಸೂರುಗಿರಿ ಪೊಲೀಸ್ ಸ್ಟೇಷನ್ಗೆ ಮಹಿಳಾ ಅವರಿಗೆ ACP ಅಶೋಕ್ ಕುಮಾರ್ ಅವ್ರು ಕರ್ಕೊಂಡು ಹೋಗಿ ಎದುರಿಸಿ ಜೈಲಲ್ಲಿ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಷ್ಟು ಎಲ್ಲ ನನ್ನ ಹತ್ರ ಇದೆ, ಕಂಪ್ಲೇಂಟ್ ಕೊಟ್ಟಿರೋದು ಎಲ್ಲನೂ ಇದೆ. 4 ತಿಂಗಳು ಮಗು ಹುಟ್ಟಿರುವಾಗ 4 ತಿಂಗಳು ಹಾರ್ಟ್ ಅಟ್ಯಾಕ್ ಆಗಿ ನನ್ನ ಹಸ್ಬೆಂಡ್ಗೆ ಕಿಡ್ನಿ ಫೇಲಿಯರು, ಹಾರ್ಟ್ ಅಟ್ಯಾಕ್ ಆಗಿರೋದು, ಜಾಂಡೀಸ್ ಮತ್ತು ಏನೇನು ಕಾಯಿಲೆ ಎಲ್ಲನೂ ಇದೆ. ದುಡಿಯೋದಿಲ್ಲ, ಏನೂ ಇಲ್ಲ, ಕೆಲಸ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ, ಖಾಲಿ ಒನ್ ಬೈ ಒನ್ ಸೇರ್ಕೊಂಡ್ಬಿಟ್ಟಿದೆ. ಇದನ್ನೆಲ್ಲ ಅಡ್ವಾಂಟೇಜ್ ತೊಗೊಂಡ್ಬಿಟ್ಟು ನಾನು ಮಾಡ್ತೀನಿ ಅಂತ ಅವ್ನು ಮಾಡೋದು ಅಷ್ಟಿಲ್ಲ. ಹೇಳಿದ್ರೆ ನಮಗೆ ಇದಾಗ್ತದೆ, ಅಷ್ಟು ಇದು ಮಾಡ್ತಾನೆ. ಬಂದು ಕಿಚನಲ್ಲಿ ಹಿಡಿಕೊಳ್ಳೋದು ಮತ್ತು ಬೆದೆನ ಇದು ಮಾಡೋದು, ಹಂಗೆ ಕಿಸ್ ಮಾಡೋದು. ಒಂದು ಸರ್ತಿ ಲಿಪ್ಸ್ನ ಕಚ್ಚಿಬಿಟ್ಟು ಅಲ್ಲಿ ಹೋಗಿ ನಾನು ಏನು ಹಂಗೆ ರಕ್ತದ ಒಳಗೆ ಇದು ಬಂತು. ಆವಾಗ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೀನಿ. ಅವರು ಒಂದು ಜೆಂಟ್ಸ್ನ ಸ್ಟೇಷನಲ್ಲಿ ಪಕ್ಕದಲ್ಲಿ ಸ್ಟೇಷನ್, ಅವ್ರ ಹತ್ರ ಹೇಳೋಕ್ಕೂ ನಮಗೆ ಅಸಹ್ಯ, ಈ ಥರ ಮಾವ ಮಾಡ್ತಿದ್ದಾರೆ ಹೇಳೋಕ್ಕೂ ನಮಗೆ, ಅವ್ರ ಹತ್ರ ಹೇಳೋಕ್ಕೂ ಅವರೆಲ್ಲ ನಗ್ತಾರೆ. ಈ ವಯಸ್ಸಿನಲ್ಲಿ ಮಾಡೋಕ್ಕಾಗುತ್ತಮ್ಮ ಏನಮ್ಮ ಅಂತ ಅಂದ್ಬಿಟ್ಟು, ಸರಿ ಅಂತ ಅಂದ್ಬಿಟ್ಟು ನೀವು ಒಪ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಅವ್ರನ್ನ ಕರೀರಿ ಅಂತ ಅಂದ್ಬಿಟ್ಟು ಕರೀತಾರೆ. ಬೆಳಗ್ಗೆಯಿಂದ ಕಾಯ್ತಾ ಇರಬೇಕು ಸ್ಟೇಷನಲ್ಲಿ. ನಾನು ಬರಲ್ಲ, ನನಗೂ ಅಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ ಅಂದ್ಬಿಟ್ಟು ಇರ್ತಾನೆ. ಸರಿ ಚಿತ್ರ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಒಂದು ಕಡೆ ಮಾವನ ಲೈಂಗಿಕ ಕಿರುಕುಳ, ಮತ್ತೊಂದು ಕಡೆ ಗಂಡನ ಅಸಹಾಯಕತೆ, ಇದರ ನಡುವೆ ಈ ಮಹಿಳೆ ನಲಗಿ ಹೋಗಿದ್ದಾಳೆ. ಹಾಗಾದರೆ ಮುಂದೇನು, ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ.